ನಮಸ್ಕಾರ ಎಲ್ಲರಿಗೂ. ಉಕ್ಸಿನ ಮನಿ ಉಕ್ಸ್ ಲಾಕ್ ಹಾಕ್ತಿವಲ್ಲ, ಆ ಲಾಕ್ ಏನೈತಿ ಬಟ್ಟೆ ಒಳಗೆ ಮಾಡ್ಬಿಟ್ರ ಅದು ಬಟ್ಟೆ ಕಟ್ ಆದ್ರೆ ಮುಗಿದೋಯ್ತು ಬ್ಲೌಸ್. ಹೌದಲ್ಲ, ಅದಕ್ಕೆ ಏನೈತಿ ದಾರದ್ಲೆ ಮಾಡ್ಬೇಕು ಉಕ್ಸಿನ ಮನಿ. ಅಂದ್ರನ ಅದು ಏನೈತಲ್ಲ ಕರೆಕ್ಟ್ ಆಗಿ ಕುಂದ್ರುತ್ತ, ಲಾಕ್ನು ಏನೈತಿ ಕರೆಕ್ಟ್ ಆಗಿ ಕುಂದ್ರುತ್ತ. ಈ ತರ ಉಕ್ಸ್ ಇತ್ತಂದ್ರ ಇಲ್ಲೇ, ಆಮೇಲೆ ಈ ಕಡೆ ಗ್ಯಾಪ್ ಇರುತ್ತ, ಇಲ್ಲೇನೈತಿ ಹತ್ತೆ ಇರುತ್ತ. ಇದು ಏನೈತಲ್ಲ ನಿಮ್ಗೆ ಲಾಕ್ ಕರೆಕ್ಟ್ ಆಗಿ ಕುಂದ್ರುತ್ತ ದಾರದ್ ಮಾಡಿದ್ರ. ಬೈ ಚಾನ್ಸ್ ನೀವು ದಾರದ್ ಮಾಡ್ಲಿಲ್ಲ ಅಂದ್ರ ಅದು ಲಾಕ್ ಕರೆಕ್ಟ್ ಕೊಡಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೋರಿ, ಹುಕ್ಸ್ ಮನಿ ಮಾಡ್ಯಾರ, ಇಲ್ಲಿ ಏನಾಗ್ಬಿಟ್ಟೈತೆ ಅಂದ್ರ ಬಟ್ಟಿ ಒಳಗ ಮನಿ ಮಾಡ್ಬಿಟ್ರ. ಹುಕ್ಸ್ ಲಾಕ್ ಅಂತಾರಲ್ಲ ಅದನ್ನ ಬಟ್ಟಿ ಒಳಗ ಮಾಡ್ಬಿಟ್ರ. ಅದು ಏನಾಗ್ಬಿಡುತ್ತ, ಹಿಂಗ ಹಾಕೋತಿರ್ತೀವಲ್ಲ ಕರೆಕ್ಟ್ ಆಗಿನೂ ಕುಂದ್ರಲ್ಲ. ಒಂದೇದು ಲಾಕ್ ಬೈ ಚಾನ್ಸ್ ಅದು ಕುಂತ್ರು ಕೂಡ ಈ ತರ ಹರ್ಕೊಂಡು ಹೋಗ್ಬಿಡುತ್ತೆ. ಈಗ ಇಲ್ಲೂ ಲಾಕ್ ಹರಿದೈತಿ, ಈಗ ಇಲ್ಲೂ ಲಾಕ್ ಹರಿದೈತಿ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರ ಇಲ್ಲೂ ಕೂಡ ಸೇಮ್ ಅದೇ ತರ ಆಗ್ಯದ. ಈಗ ಇವು ಮನಿ ಅದಾವಲ್ಲ ದಾರದ್ಲೆ ಮಾಡ್ಲಾರ್ದಕ್ಕ ಈ ತರ ಆಗಿರೋದು. ಇಲ್ಲಿ ಹರಿದು ಬಿಟ್ಟಾವ ನೋಡ್ರಿ, ಹೌದ್ರಿ. ಈಗ ಇಲ್ಲಿ ಕೂಡ ಹರಿದದ, ಬಟ್ಟೆನ ಹರ್ಕೊಂಡು ಹೋಗ್ಬಿಡುತ್ತೆ. ಬಟ್ಟೆ ಹರ್ಕೊಂಡು ಹೋದ್ರೆ ಅದು ಬ್ಲೌಸ್ ಏನೈತಿ ಮುಲಿಗೆ ಹೋಗೋದು ಬಿಡೋದು. ಆ ಕೆಲಸ ನಮ್ಗೆ ಬೇಕಾ? ಇಂಥ ಕೆಲಸ ಮಾಡ್ಬಾರ್ದಂತಂದ ನಾ ಏನೈತಲ್ಲ ಉಕ್ಸ್ನೊಳಗ ವಿತ್ ಲಾಕ್, ಅದ್ರ ಲಾಕ್ ಮನಿ ಅಂತೀವಿ ನಾವು ನಮ್ಮ ಸೈಡ್, ಉತ್ತರ ಕರ್ನಾಟಕ ಸೈಡ್ ಉಕ್ಕಿನ ಮನಿ ಮಾಡೋದು ತೋರಿಸ್ತೀನಿ, ನೋಡ್ಕೋರಿ. ಅದಕ್ಕಿಂತ ಫಸ್ಟ್ ಒಂದು ಒಡಪ ಹೇಳ್ತೀನಿ ನಿಮ್ಗೆ. ಆ ಒಡಪ ಬಿಡಿಸ್ರಿ. ನಾ ಇದು ಉಕ್ಸಿನ ಮನಿ ಮಾಡ್ತಾನ ತೋರಿಸ್ತೀನಿ ನಿಮ್ಗೆ. ಆ ಒಡಪನು ನೀವು ಹೊಡಿಬಹುದು. ಆ ಒಡಪದ ಆನ್ಸರ್ ನೀವು ಯಾರ್ಯಾರು ಏನೇನು ಕೊಡ್ತೀರ ಅನ್ನೋದು ನಾನು ಕಾಯ್ತಿರ್ತೀನಿ. ಯಾಕಂದ್ರೆ ಅದು ಟೈಲರಿಂಗ್ ಸಂಬಂಧಪಟ್ಟಿದ್ದ ವಿಷಯ ಆಗಿರೋದ್ರಿಂದ ಅದ ಒಡಪ ಇರುತ್ತೆ, ನೋಡ್ಕೋರಿ. ಈಗ ಒಡಪ ಹೇಳ್ತೀನಿ ನೋಡ್ಕೋರಿ. ಏನಂದ್ರ ಗಿಡ್ಡನ ಹುಡುಗಿಗೆ ಉದ್ದನೆಯ ಜಡೆ, ಈ ಒಡಪ ಹೊಡೆದ್ಬಿಡ್ರಿ. ಪಟ 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 ಅಂತ ಕಮೆಂಟ್ ಮಾಡಿ ಹೇಳ್ಬಿಡ್ರಿ. ಗೊತ್ತಿದ್ದವರು, ಗೊತ್ತಿಲ್ಲಾರ್ದವ್ರು ನಾನು ಲಾಸ್ಟ್ನೇಕ ಹೇಳ್ತೀನಿ ನಿಮ್ಗೆ ಅದ್ರ ಆನ್ಸರ್. ಸರಿ ರೀ? ಈ ಉಕ್ಸಿನ ಮನಿ ಹೆಂಗ್ ಮಾಡ್ತಾರ ಮತ್ತೆ ಉಕ್ಸು ಹೆಂಗ್ ಹಚ್ತಾರ ಇವೆರಡು ಏನೈತಿ ಇವತ್ತ ತೋರಿಸ್ಬಿಡ್ತೀನಿ, ನೋಡ್ಕೊಂಡ್ಬಿಡ್ರಿ. ಇದು ದಾರದ್ ಮಾಡಿದ್ರ ನಿಮ್ಗೆ ಏನು ಪ್ರಾಬ್ಲಮ್ ಇರಲ್ಲ. ಬೈ ಚಾನ್ಸ್ ಅದು ದಾರದ ಮನಿ ಹರಿತಂದ್ರು ಕೂಡ ನೆಕ್ಸ್ಟ್ ನಾವು ಇನ್ನೊಮ್ಮೆಗೆ ದಾರದ ಮನಿ ಮಾಡ್ಬೋದು. ಅದೇ ನಾವು ಏನಾರ ಬಟ್ಟೆ ಒಳಗೆ ಮಾಡಿದ್ವಿ ಅಂದ್ರ ಇದು ಏನಾಗ್ಬಿಡುತ್ತ, ಬಟ್ಟೆ ಹರಿತಂದ್ರ ಮತ್ತೆ ಇಂಥ ಕಲರ್ ಪಟ್ಟಿ ಹುಡುಕಾಡ್ಕೊಂಡು ಕುಂದ್ರಬೇಕಾಗತ್ತ. ಇಂಥ ಕಲರ್ ಪಟ್ಟಿ ಸಿಗೋದು ಡೌಟ್, ಇಂಥ ಬಟ್ಟೆ ಸಿಗೋದು ಡೌಟ್ ಇರುತ್ತೆ. ಇದೆಲ್ಲ ನಮಗೆ ಬೇಕಾ? ಒಂದು 10 ನಿಮಿಷ ಲೇಟ್ ಆಗ್ಬೋದು. ಕೆಲಸ ಫಿನಿಶಿಂಗ್ ಆಗ್ಬಿಟ್ರೆ ಏನು ಪ್ರಾಬ್ಲಮ್ ಇರಲ್ಲ. ಸರಿ ರೀ, ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ನಮ್ ಫಸ್ಟ್ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ಚಾನಲ್ ಶೇರ್ ಮಾಡ್ರಿ, ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಸರಿ ರೀ? ಆ ಒಡಪು ಏನೈತಲ್ಲ ಒಡೆದು ಕಮೆಂಟ್ನಾಗ ಹೇಳ್ರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಉಕ್ಸಿನ ಮನಿ ಮಾಡೋದು ನೋಡ್ಕೋರಿ. ಇದು 4 ಪದರ ದಾರ ಅದ. 4 ಪದರ, 2 ಪದರ ಪೊಣ್ಸ್ಕೊಂಡಿ ಅಂದ್ರೆ 4 ಪದರ ಆಗುತ್ತಾ. ಇಲ್ಲಿ ಗಂಟು ಹಾಕೊಂಡ್ಬಿಡ್ರಿ. ಗಂಟು ಹಾಕೊಂಡು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಮನಿ ಮಾಡ್ಬೇಕಾಗೈತಿ. ಈಗ ಇಲ್ಲಿ ಒಂದು ಮನಿ ಮಾಡೋನು. ಇಲ್ಲಿ ಕೆಳಗೆ ಬಿದ್ರೆ ಈ ತರ ಚುಚ್ಚಿ ಇದು ಉಕ್ಸಿನ ಮನಿ ನಿಮ್ಗೆ ಗೊತ್ತಾಗ್ಲಿ ಅಂತಂದು ಬೇರೆ ಕಲರ್ ದಾರ ಯೂಸ್ ಮಾಡಾಕತ್ತೀನಿ. 2 ಸಲ ಹಾಕಿದೆ, ಈಗ ಇದು 3ನೇ ಸಲ. ಈ ತರ ಚುಚ್ಕೊಂಡು ಈಗ ಇಲ್ಲಿ ಏನೈತಲ್ಲ ಈ ತರ ಮಾಡ್ಕೊಂಡು ಇದನ್ನ ಹಿಂಗ ಹಾಕಿ ಇಲ್ಲಿ ಕೊನೆ ತನಕನೂ ಈ ತರ ಲಾಕ್ ಮಾಡಬೇಕು. ಇದಾದ್ಮೇಲೆ ಇಲ್ಲೇ ಒಳ್ಳೆ ರಿಟರ್ನ್ ಈ ತರ ಚುಚ್ಚಿ ಇಲ್ಲೇ ಗಂಟು ಹಾಕೋಬೇಕು. ಈ ತರ 2. ನೆಕ್ಸ್ಟ್ ಇನ್ನೊಂದ್ಸಲ ಮತ್ತೊಂದೆರಡು ಲಾಕ್ ಹಾಕಿ ಇದನ್ನ ಕಟ್ ಮಾಡಿಬಿಡ್ರಿ. ಈ ತರ ಆಗುತ್ತೆ ನೋಡ್ರಿ ಮನಿ. ಇದಕ್ಕೇನೈತಲ್ಲ ಉಕ್ಸ್ ಈ ತರ ಬರುತ್ತೆ, ಈ ತರ ಫಿಟ್ ಆಗಿ ಕುಂತ್ ಬಿಡುತ್ತೆ ನೋಡ್ರಿ. ಲಾಕ್ ತೆಗಿಯಾಕೂ ಆಗೋದು, ಆ ತರ ಫಿಟ್ ಕುಂದಿರುತ್ತೆ. ಇದೇ ತರ ನೀವು ಕೂಡ ಮಾಡ್ರಿ. ಬಟ್ಟೆ ಒಳಗೆ ಯಾವತ್ತು ಮಾಡಕ್ ಹೋಗ್ಬೇಡ್ರಿ. ಬೈ ಚಾನ್ಸ್ ನಿಮ್ಗೆ ಬಟ್ಟೆ ಒಳಗೆ ಮಾಡ್ಬೇಕು ಅನಿಸ್ತಂದ್ರೆ
ಹೇಳ್ರಿ, ಅದನ್ನೂ ಒಂದು ಬೇಕಾದ್ರೆ ವಿಡಿಯೋ ಮಾಡ್ತೀನಿ ಹೆಂಗೆ ಮಾಡ್ತಾರೆ ಅನ್ನೋದು. ಬಟ್ ನನ್ನ ಸೊಲ್ಯೂಷನ್ ಏನಂದ್ರೆ, ಬಟ್ಟೆ ಒಳಗೆ ಮಾಡಿದ್ರೆ ಬಟ್ಟೆ ಹರ್ಕೊಂಡು ಹೋಗುತ್ತೆ. ಈ ಥರ ದಾರದ್ ಮಾಡ್ರಿ. ದಾರ ಏನೈತಲ್ಲ ಹರಿದ್ರು ಮತ್ತೊಮ್ಮೆ ಇದನ್ನ ಉಕ್ಕಿನ ಮನಿ ಮಾಡ್ಬೋದು, ಉಕ್ಕಿನ ಲಾಕು ಹಾಕ್ಬೋದು. ಸರಿ ರೀ. ಇನ್ನು ಉಕ್ಸ್ ಹಚ್ಚೋದಂತೂ ನಿಮ್ಗೆ ಆಲ್ಮೋಸ್ಟ್ ಗೊತ್ತೈತೆ ಅಂತ ಅನ್ಕೊಂಡಿನಿ. ಆದರೂ ಕೂಡ ಇದು ಉಕ್ಸ್ ಹಚ್ಚೋದು ತೋರಿಸ್ತೀನಿ, ನೋಡ್ಕೊರಿ. ಇದು 2 ಪದರ ಎಳೆ ದಾರ ತೋರಿ. 2 ಪದರ ದಾರ ಎಳೆ ತೊಗೊಂಡು ಇದು ಫಾರ್ ಎಕ್ಸಾಂಪಲ್ ಇಲ್ಲೇ ಉಕ್ಸ್ ಹಚ್ಚೋದೈತಿ. ಈಗ ಇಲ್ಲಿ ಉಕ್ಸ್ ಹಚ್ಚೋದಿದ್ರೆ ನಾವು ಇದಕ್ಕೆ ಈ ತರ ಚುಚ್ಕೊಂಡು ಈ ತರ ಇದಕ್ಕೂ ಏನೈತಲ್ಲ ರೌಂಡ್ ಆಗಿ ಲಾಕ್ ಮಾಡ್ಕೊಂತ ಹೋಗ್ಬಿಡ್ಬೇಕು. ಇನ್ನು ರೌಂಡ್ ಆಗಿ ಲಾಕ್ ಹಾಕಿದ್ವಲ್ಲ, ಇನ್ನು ಇಲ್ಲಿ ಇದ್ರ ತುದಿಗೆ ಏನೈತಲ್ಲ ಇಲ್ಲೊಂದು ಸ್ವಲ್ಪ ಈ ತರ ಬಟ್ಟೆ ಹಿಡ್ಕೊಂಡು ಇಲ್ಲೂ ಒಂದು ಲಾಕ್ ಮಾಡ್ಕೊರಿ. ಈ ತರ ಮತ್ತೆ ಇದು ಈ ತರ ಹಾಕೊಂಡು ಮತ್ತೆ ಈ ತರ ಹಾಕೊಂಡು ಈಗ 2 ಲಾಕ್ ಈ ತರ ಗಂಟು ಹಾಕಿ ನೆಕ್ಸ್ಟ್ ಇಲ್ಲಿಂದ ಮತ್ತೆ ಇಲ್ಲಿ ರೌಂಡ್ ಇರ್ತಲ್ಲ ಅಲ್ಲಿಗೆ ಲಾಕ್ ಹಾಕೊಂತ ಹೋಗ್ಬೇಕು. ಇಲ್ಲಿ ಹಾಕಾಕತ್ತಿ ನೋಡ್ರಿ. ಇಲ್ಲಿ ರೌಂಡ್ ಲಾಕ್ ಹಾಕಿದೆ. ಇನ್ನು ಗಂಟು ಹಾಕಬೇಕು. ಗಂಟು ಅದೇ ತರ ಹಾಕಬೇಕು. ಲಾಕ್ ಹಾಕ್ತೀವಲ್ಲ ಅದೇ ಸೇಮ್ ಇಲ್ಲಿ 2 ಈ ತರ ಹಾಕೊಂಡು ದಾರ ಇನ್ನು ಜಕ್ಕೊಂಬಿಡ್ರಿ. ಮತ್ತೊಮ್ಮೆ ಈ ತರ 2 ಸಲ ಹಾಕಿ ಈ ತರ ಜಕ್ಕೊಂಬಿಟ್ರೆ ಮುಗೀತು. ಇನ್ನಿದು ಹುಕ್ಸು ಮತ್ತೆ ಮನಿ 2 ರೆಡಿ ಆಯ್ತು. ಈ ತರ ಲಾಕ್ ಆಗುತ್ತೆ. ಮತ್ತೆ ತೆಗಿಬೇಕಂದ್ರೆ ಈ ತರ ಫಿಟ್ ಆಗಿ ಕುಂದಿರುತ್ತೆ. ಇದೇ ಬೆಸ್ಟ್ ಮೆಥಡ್. ಸರಿ ರೀ. ನಾನು ಎಲ್ಲಾ ಬ್ಲೌಸಿಗೂ ಕೂಡ ಇದೇ ತರ ಮಾಡ್ತೀನಿ ನಾನು. ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಐತ್ ನೋಡ್ರಿ, ತೋರಿಸ್ತೀನಿ. ಇದು ನಾನು ಹೊಲ್ದಿರೋ ಬ್ಲೌಸು. ಇದಕ್ಕೆ ನೋಡ್ರಿ ದಾರದ ಮನಿನ ಮಾಡಿರ್ತೀನಿ. ಈ ದಾರದ ಮನಿ ಮಾಡಿದ್ರೇನ ಕರೆಕ್ಟ್ ಆಗಿ ಕುಂದ್ರದು. ಇದು ನೋಡ್ರಿ 5 ವರ್ಷ ಆಯ್ತಿದ್ದು ಬ್ಲೌಸ್ ಇಲ್ಲೇ ಇದ್ದು. ಈ ತರ ಲಾಕ್ ಕುಂದ್ರುತ್ತೆ. ಹಿಂಗ ಉಚ್ಚಾಕೋರ ಜಲ್ದಿ ಉಚ್ಚಲ್ಲ. ಇನ್ನು ಮಾರ್ಕೆಟ್ನಾಗ ಏನೈತಲ್ಲ ಉಕ್ಸು ಹಚ್ಚೋದು ರೆಡಿಮೇಡ್ ಬರಾಕತ್ಬಿಟ್ಟು ಈಗ ಯಾವ್ದು ದಾವತಿ ಇಲ್ಲಿ ಇವಾಗ. ಸರಿ ರೀ. ಆ ರೆಡಿಮೇಡ್ ಉಕ್ಸು ಪ್ರಾಬ್ಲಮ್ ಏನಪ್ಪಾ ಅಂದ್ರ ಅದಕ್ಕೆ ತಂತಿ ಇರುತ್ತೆ, ಮನಿದು ದಾರದಿರಲ್ಲ, ಮನಿದು ತಂತಿ ಇರುತ್ತೆ. ತಂತಿ ಅದು ಲಾಕ್ ಹಾಕಿದ ತಕ್ಷಣ ತಾನ ಹಚ್ಕೊಂಡ್ಬಿಡುತ್ತೆ. ಅದೆಲ್ಲ ನಮ್ಗೆ ಬೇಕಾ? ಇವ ಏನೈತಲ್ಲ ಸ್ವಲ್ಪ ಫಿಟ್ ಆಗಿ ಕುಂದಿರುತ್ತೆ. ನೀವು ಕೂಡ ಇದೇ ತರ ಮಾಡ್ರಿ. ಸರಿ ರೀ. ಇನ್ನು ನೆಕ್ಸ್ಟ್ ಒಡಪ ಹೇಳಿದ್ದೆ, ನೀವು ಅದಕ್ಕೆ ಯಾರ್ಯಾರು ಆನ್ಸರ್ ಮಾಡಿಲ್ಲ ಇವಾಗ ಆನ್ಸರ್ ಮಾಡ್ಬೋದು. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಕೇಳ್ರಿ. ಒಡಪ ಗಿಡ್ಡನ ಹುಡುಗಿಗೆ ಉದ್ದನೆಯ ಜಡೆ. ಈ ಒಡಪ ಪಟ್ ಅಂತ ಹೊಡೆದ್ಬಿಡ್ರಿ. ಹೊಡೆದು ಕಮೆಂಟ್ನಾಗ ಹೇಳ್ರಿ. ಸರಿ ರೀ. ಇನ್ನು ಆನ್ಸರ್ ಕೂಡ ನಾ ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡ್ರಿ. ಅದಕ್ಕಿಂತ ಫಸ್ಟ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅದನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ಲೈಕ್ ಶೇರ್ ಕಮೆಂಟ್. ಸರಿ ರೀ. ಇನ್ನ ಆನ್ಸರ್ ಹೇಳ್ತೀನಿ ನೋಡ್ರಿ. ಗಿಡ್ಡನ ಹುಡುಗಿಗೆ ಉದ್ದನೆಯ ಜಡೆ. ಇದ್ರ ಒಡಪ ಇದ್ರ ಆನ್ಸರ್ ಏನಪ್ಪಾ ಅಂದ್ರ ಏನ್ ದೊಡ್ಡ ವಿಷಯ ಇಲ್ಲ ಇದ್ರಾಗ. ಇಲ್ಲ ನೋಡ್ರಿ, ಇದು ಸೂಜಿ. ಸರಿ ರೀ. ಇಕ್ಕಿ ಗಿಡ್ಡನ ಹುಡುಗಿರಿ. ಇದು ದಾರ ಏನೈತಲ್ಲ ಉದ್ದನೆಯ ಜಡೆ. ಇಷ್ಟೇ ಆನ್ಸರ್, ಸಿಂಪಲ್ ಆನ್ಸರ್. ಸರಿ ರೀ. ಗಿಡ್ಡನ ಹುಡುಗಿಗೆ ಉದ್ದನ ಜಡೆ. ಇದು ನಿಮ್ಗೆ ಗೊತ್ತೈತಂತ ಮಾಡಿದ್ದೆ ನಾನು. ಯಾರ್ಯಾರು ಗೊತ್ತೈತಲ್ಲ ಅವ್ರು ಕಮೆಂಟ್ ಮಾಡಿ ಹೇಳಿರ್ತೀರಿ. ಮತ್ತೆ ಯಾರ್ಯಾರು ಗೊತ್ತಿಲ್ಲಲ್ಲ ಇದ್ರ ಆನ್ಸರ್ ಇದೆ. ಸರಿ ರೀ. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟಾಟಾ ಬಾಯ್, ನಮಸ್ತೆ.